ಇವತ್ತು ಬಳ್ಳಾರಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಮಾಜಿ ಆರೋಗ್ಯ ಸಚಿವರು ಶಿವರಾಮಯ್ಯ ಅವರು ಮತ್ತು ಅವರ ಜೊತೆಯಲ್ಲಿ ಎಲ್ಲ ಅನೇಕ ಸ್ನೇಹಿತರು ಇವತ್ತು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಶಾಸಕರಾದ ಕಂಪನಿ ಗಣೇಶ್ ಅವರು ಕೂಡ ಇದ್ದಾರೆ. ಮತ್ತೊಬ್ಬರು ಶಾಸಕರು ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಇದ್ದಾರೆ. ಇವತ್ತು ಅವರು ಇಟ್ಟಿರುವಂತಹ ವಿಷಯಗಳ ಬಗ್ಗೆ ನಾನೀಗ ಬಳ್ಳಾರಿಯಲ್ಲಿ ಈಗಾಗಲೇ ನಾವು ಏನು ಈ ಅಸಹಜವಾದಂತಹ ಸಾವುಗಳಾದಾಗ ನಮಗೆ ಮಾಹಿತಿ ಬಂದಿದ್ದ ತಕ್ಷಣವೇ ನಾನೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ ಸಂಪರ್ಕ ಮಾಡಿ ಕೂಡಲೇ ಹೋಗಿ ಏನಾಗಿದೆ ಯಾಕಂತ ಹೇಳಿದ್ರೆ ಇದು ಈ ರೀತಿಯಾಗಿ ಏಪ್ರಿಲ್ ತಿಂಗಳಿಂದ ನವೆಂಬರ್ವರೆಗೂ ಯಾವುದೋ ಒಂದು ಸಾವು ಕೂಡ ಆಸ್ಪತ್ರೆ ಆಗಿರಲಿಲ್ಲ. ದಿಢೀರಾಗಿ ಈ ತರ ಆಗ್ತಾ ಇರುವಂತದ್ದು ನನಗೆ ಗಮನಕ್ಕೆ ಬಂದಿದ ತಕ್ಷಣ ನಾನು ಅವಾಗಲೇ ಕಳಿಸ್ಕೊಟ್ಟೆ, ಒಂದು ವರದಿಯನ್ನ ತಗೊಂಡ್ ಬರ್ಬೇಕು ಅಂತ ಏನಾಗಿದೆ ಅಂತ. ಆ ವರದಿ ಬಂದಿದ ತಕ್ಷಣವೇ ಅದರಲ್ಲಿ ಅವರು ಆಸ್ಪತ್ರೆಯ ವೈದ್ಯರು ಯಾವುದೂ ಕೂಡ ಲೋಪದೋಷಗಳು ಮಾಡಿಲ್ಲ, ಬೇರೆ ಏನೋ ಆಗಿರ್ಬೇಕು ಅಂತ ಹೇಳಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ತದನಂತರ ನನಗೂ ಆ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಈ ತರ ನನಗೆ ಈ ಒಂದು ಐವಿ ಫ್ಲೂಯಿಡ್ ಬಗ್ಗೆ ಅನುಮಾನ ಇದೆ ಅಂತ ಕಾಣ್ತಾ ಇದೆ, ಇದರ ಬಗ್ಗೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿಸ್ತೀವಿ ಅಂತ ಕೂಡ ನಾನು ಹೇಳಿದೆ. ಯಾಕೆಂದ್ರೆ ಈ ಐವಿ ಫ್ಲೂಯಿಡ್ ಹಿಂದೆ ಮಾರ್ಚ್ ತಿಂಗಳಲ್ಲೇ ಕೆಲವು ನಮಗೆ ಸಮಸ್ಯೆಗಳು ಬಂದಿತ್ತು. ಅವಾಗ ನಾನು ಕೂಡಲೇ ಇಡೀ ರಾಜ್ಯದಲ್ಲಿ ಅದನ್ನು ಸ್ಟಾಪ್ ಮಾಡಿಸಿದ್ದೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಕೂಡ ಟೆಸ್ಟ್ ಮಾಡಿಸಿತ್ತು. ಅವಾಗ ಇನಿಷಿಯಲ್ ಅಲ್ಲಿ 4 ರಿಪೋರ್ಟ್ ಅಲ್ಲಿ ಅದು ಫೇಲ್ ಆಗ್ಬಿಟ್ಟು, ಫೇಲ್ ಆಗಿ ಬಂದ ತಕ್ಷಣ ನಾನು ಬ್ಲಾಕ್ ಲಿಸ್ಟ್ ಮಾಡಿದೆ. ಬ್ಲಾಕ್ ಲಿಸ್ಟ್ ಮಾಡಿದಾಗ ಅವ್ರು ಮತ್ತೆ ಕೋರ್ಟ್ ಹೋಗಿ ಸ್ಟೇ ತಂದ್ರು. ಆಮೇಲೆ ಸೆಂಟ್ರಲ್ ಲ್ಯಾಬ್ಗೆ ಅವ್ರು ಕಳಿಸ್ಕೊಟ್ರು. ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು, ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್. ಆದ್ರೂ ನಾವೇನ್ ಮಾಡುದು, ಆಮೇಲೆ ಇನ್ನು ಉಳಿದಿರೋದು ಕೂಡ 90 ಸ್ಯಾಂಪಲ್ಸ್ ಬ್ಯಾಚ್ ಟೆಸ್ಟ್ ಮಾಡುದು, ಅದರಲ್ಲಿ ಕೂಡ ಸ್ವಲ್ಪ ಫೇಲಿಯರ್ಗಳು ಬಂತು. ಆಮೇಲೆ ನಾವು ಇಡೀ ರಾಜ್ಯ ಎಲ್ಲೂ ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರದ ಲ್ಯಾಬ್ ಕೂಡ ಸರಿ ಇದೆ ಅಂತ ಹೇಳ್ತಾ ಇದೆ, ಅದು ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳ್ತಾ ಹೇಳಿ ನಾವು ಬಿಡುಗಡೆ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ತದನಂತರ ಈ ಡೆಂಗ್ಯೂ ಪ್ರಕರಣಗಳು ಬಂದಾಗ ಈ ಐವಿ ಫ್ಲೂಯಿಡ್ ಅವಶ್ಯಕತೆ ಹೆಚ್ಚಿತ್ತು. ಅವಾಗ ನಾವು ಮತ್ತೊಮ್ಮೆ ಎಲ್ಲ ಸ್ಯಾಂಪಲ್ಸ್ ಅನ್ನು ಟೆಸ್ಟ್ ಮಾಡಿಸಿದಾಗ ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಲ್ಲಿ ಅವರೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಅದನ್ನ ಹಿಂಜರಿಕೆ ಇಟ್ಕೊಂಡಿದ್ದು. ಅದು ಯಾಕಂದ್ರೆ ಇನ್ನೊಂದ್ಸಲ ಚೆಕ್ ಮಾಡಿಸಿರ್ತೀವಿ, ಎಲ್ಲ ಚೆಕ್ ಮಾಡಿಸಿದ ನಂತರ ಯಾವ್ದು ನಮ್ಮ ಪ್ರಕಾರ 22 ಸ್ಯಾಂಪಲ್ಗಳು ರಿಜೆಕ್ಟ್ ಆಗಿತ್ತು, ಅದನ್ನು ಬಿಡುಗಡೆ ಮಾಡಲೇ ಇಲ್ಲ. ಸೆಂಟ್ರಲ್ ಲ್ಯಾಬ್ ಅವರು ಕೂಡ ಅಪ್ರೂವ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಉಳಿದಿರೋದು ನಮ್ಮಲ್ಲೂ ಸರಿ ಇದೆ, ಅವರು ಸರಿ ಇದೆ ಅಂತ ಹೇಳಿದ್ ಮಾತ್ರ ನಾವು ಅದನ್ನು ಬಿಡುಗಡೆ ಮಾಡೋದು. ಸೊ ನಮ್ಗೆ ಅದ್ರ ಬಗ್ಗೆ ಅನುಮಾನ ಈಗಲೂ ಕೂಡ ಇದೆ. ಅದ್ರ ಬಗ್ಗೆ ನಮ್ಗೆ ಸಂಶಯ. ಈಗ ಇನ್ನೂ ಅದ್ರ ಬಗ್ಗೆ ಎಲ್ಲ ಈಗ ಬಳ್ಳಾರಿಗೆ ಬಂದಿರುವಂತಹ ಸ್ಯಾಂಪಲ್ಸ್ ಅನ್ನು ಕೂಡ ಟೆಸ್ಟಿಗೆ ಕಳಿಸಿದೀವಿ ಮತ್ತು ಇದನ್ನ ಬೇರೆ ಬೇರೆ ಇಡೀ ರಾಜ್ಯದ ಎಲ್ಲ ಕಡೆ ಹೋಗಿದೆ. ಆದ್ರಿಂದ ಈಗ ನಾವು ಇದು ಪ್ರಕರಣ ಬಂದಿತ್ತು ಗೊತ್ತಾಗಿದ ತಕ್ಷಣ ಅವತ್ತೇ ನಾವು ಎಲ್ಲಾ ಕಡೆ ಸ್ಟಾಪ್ ಮಾಡಿಸ್ತೀವಿ. ಯಾಕೆ ಇದನ್ನ ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಆ ಕಂಪನಿ ಮೇಲೆ ಕೂಡ ಈಗ ನಾವು ಪ್ರಾಸಿಕ್ಯೂಷನ್ ಮಾಡೋದು ಕೂಡ ಮೂವ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಅವ್ರು ಕೂಡ ಬರೆದಿದ್ದೀವಿ, ಈ ತರ ನಾವು ಫೇಲ್ ಮಾಡೋದು, ನೀವು ಅಪ್ರೂವ್ ಮಾಡೋದು, ನಾಳೆ ಕೋರ್ಟ್ ಹೋದ್ರೆ ಯಾವ್ದು ನಿಲ್ತದೆ, ಏನ್ ಮಾಡ್ಬೇಕು ನಮ್ಮ ಮುಂದಕ್ಕೆ ಅಂತ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ನೀವು ಕೂಡ ನಮ್ಗೆ ಗೈಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಡ್ರಗ್ ಕಂಟ್ರೋಲ್ ಇಂಡಿಯಾ ಕೂಡ ಬರೆದಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.